ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಮ್ಮೆ ನಿಮಗೇನಾದರೂ ಒಬ್ಬರಿಂದ ಕೆಲಸಕ್ಕೆ ಒಳಗಾಗುತ್ತಿದ್ದಾರೆ ಅಂತ ಅನಿಸಿದ್ರೆ ಅವರನ್ನು ಮತ್ತೆ ಡಿಸ್ಟರ್ಬ್ ಮಾಡಬೇಡಿ ಅಂತ ತಿಳಿದುಕೊಂಡವನು ನಾನು. ಒಂದು ಹಂತದಲ್ಲಿ ಮನುಷ್ಯ ತನಗಾಗಿ ಬಂದ ಸಂತೋಷವನ್ನು ತಿರಸ್ಕರಿಸಿ ಬಿಡ್ತಾನೆ. ತನ್ನ ಸ್ವಾರ್ಥಕ್ಕಾಗಿ ಯಾರು ನಿಮಗೆ ಕಷ್ಟ ಕೊಟ್ಟಿರ್ತಾರೋ ಅವರಿಗೂ ಕಷ್ಟಗಳು ಬರ್ತವೆ, ವಿಶ್ವಾಸ ಇಡಿ. ಅದನ್ನು ನೋಡುವ ಭಾಗ್ಯವೂ ನಿಮಗೆ ಸಿಗುತ್ತೆ. ಬೆವರಿಗಾಗಿ ನಿಮ್ಮನ್ನು ನಿರ್ಲಕ್ಷ್ಯ ಮಾಡದೆ ಇರುವವರೇ ನಿಮ್ಮವರಾಗಿರ್ತಾರೆ. ನನ್ನಲ್ಲಿ ನಡೆದುಕೊಂಡ ಕಥೆಯಾಗಿಯೇ ಇರಲಿ ಅನ್ನುವ ಆಸೆ ನನ್ನದು. ಸಮಯ ಬಂದಾಗ ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಗೌರವ ಕೊಡೋದಾದ್ರೆ ಜೀವಂತ ಇರುವಾಗಲೇ ಕೊಟ್ಬಿಡಿ. ಸತ್ತ ಮೇಲೆ ದ್ವೇಷ ಮಾಡೋರು ಕೂಡ ಬಂದು ಅಳ್ತಾರೆ. ಇವತ್ತಿನ ದಿನಗಳಲ್ಲಿ ದುಡ್ಡು ಮತ್ತು ಚಿನ್ನಾಭರಣ ಇದ್ದವರಿಗೆ ಮಾತ್ರ ಗೌರವ ಸಿಗುತ್ತೆ. ಈ ಮಾತು ನಾನು ಹಿಂದೆ ತಿರುಗಿ ನೋಡಿದಾಗ ಕಾಣದ ಕಣ್ಣುಗಳು ಒಂದು ಮಾತು ಹೇಳಿದ್ದು ನೆನಪಿಗೆ ಬರುತ್ತೆ. ಸಕ್ಕರೆ ಇದ್ದಲ್ಲೇ ಇರುವೆಗಳು ಇರುತ್ತವೆ. ಈ ಮಾತು ಸುಳ್ಳಲ್ಲ. ನನ್ನ ಮನದಾಳದ ಮಾತುಗಳು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ. ನಿಮ್ಮ ಸಂಪಾದಕ.